ಮೂಲಕ ನೋಡ್ತಾ ಹೋಗೋಣ ಬನ್ನಿ. ಮಳೆ ಆರ್ಭಟ, ಉಕ್ಕಿದ ನದಿ, ಮನೆಗಳು ಜಲಾವೃತ. ನದಿಗಳ ಅವಾಂತರ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಮಳೆ, ಮಹಾಮಳೆ ಕರುನಾಡಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಜನ ಜೀವನ ಎರಡೂ ಕೊಚ್ಚಿ ಹೋಗಿದೆ. ನದಿಗಳು ಉಕ್ಕಿ ಹರಿಯುತ್ತಿದ್ದು ಮನೆಗಳು ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆಗಳು ಮುಳುಗಡೆಯಾದ್ರೆ ರಸ್ತೆಗಳು ನದಿಯಂತಾಗಿದೆ. ಸ್ಥಳ ಚಿಕ್ಕಮಗಳೂರು. ತುಂಗೆ ಅಬ್ಬರದ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆ. ಹೊಲ, ಗದ್ದೆ, ತೋಟಗಳೆಲ್ಲವೂ ಜಲಾವೃತ. ಚಿಕ್ಕಮಗಳೂರಿನಲ್ಲಿ ತುಂಗಭದ್ರಾ ನದಿ ಆರ್ಭಟ ಜೋರಾಗಿದೆ. ತುಂಗೆ ಅಬ್ಬರಕ್ಕೆ 100 ಎಕರೆ ಜಮೀನು ಮುಳುಗಡೆಯಾದ್ರೆ ತೋಟಗಳೆಲ್ಲವೂ ಸಂಪೂರ್ಣ ಜಲಾವೃತವಾಗಿದೆ. ಶೃಂಗೇರಿ ದೇಗುಲದ ಪಾರ್ಕಿಂಗ್ ಲಾಟ್, ಕಪ್ಪೆ ಶಂಕರ ನಾರಾಯಣ, ಸಂಧ್ಯಾ ವಂದನೆಗೂ ಮಳೆ ನೀರು ನುಗ್ಗಿದೆ. ಸ್ಥಳ ಚಾಮರಾಜನಗರ. ಕಾವೇರಿ ನೆರೆಗೆ ಹಳೆ ಹಂಪಾಪುರ ಜಲಾವೃತ. ಡ್ರೋನ್ ಕ್ಯಾಮೆರಾದಲ್ಲಿ ನರಳಾಟದ ದೃಶ್ಯ ಸೆರೆ. ವರುಣಾರ್ಭಟಕ್ಕೆ ಕಾವೇರಿ ನದಿ ತುಂಬಿ ತುಳುಕ್ತಿದೆ. ಕರುನಾಡಿನ ಜೀವನಾಡಿ ಮೈದುಂಬಿದ್ರಿಂದ ಕೊಳ್ಳೆಗಾಲದ ಹಳೆ ಹಂಪಾಪುರ ಜಲಾವೃತವಾಗಿದೆ. ನೆರೆಯಿಂದಾಗಿ ತೆಪ್ಪದ ಮೂಲಕ ಜನರು ಸಂಚಾರ ಮಾಡ್ತಿದ್ದಾರೆ. ಒಟ್ನಲ್ಲಿ ಮಳೆಯಿಂದಾಗಿ ಕರುನಾಡು ತತ್ತರಿಸಿ ಹೋಗಿದೆ. ಜಮೀನುಗಳು ಮುಳುಗಡೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನಾದ್ರೂ ವರುಣ ದೇವ ಮುನಿಸು ಬಿಟ್ಟು ಶಾಂತನಾಗ್ತಾನ ಕಾದ್ ನೋಡ್ಬೇಕಿದೆ. ಒಂದು ವರದಿ ಇಲ್ಲಿದೆ ನೋಡಿ. ಸಿಎಂ ಕೊರಳಿಗೆ ಮೂಡ ಹಗರಣದ ಉರುಳು. ರಾಜ್ಯಪಾಲರಿಗೆ ಟಕ್ಕರ್ ಕೊಡ್ತಾರಾ ಸಿದ್ದರಾಮಯ್ಯ? ಸಿಎಂ ಸಿದ್ದರಾಮಯ್ಯ ಪತ್ನಿ ಪಡೆದಿರುವ ಮೂಡಾ ಸೈಟ್ ದೊಡ್ಡ ಸಂಕಷ್ಟಕ್ಕೀಡು ಮಾಡಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುವ ಮಟ್ಟಿಗೆ. ಮೂಡಾ ಹಗರಣದಲ್ಲಿ ಸಿಲುಕಿರೋ ಸಿದ್ದರಾಮಯ್ಯಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಮೂಡಾ ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ಪತ್ರ ಬರೆದಿದ್ದಾರೆ. ಇದಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಉತ್ತರ ಬಯಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೆಚ್ಚಿನ ಮಾಹಿತಿ ಜೊತೆಗೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ಕೂಡ ನೀಡಿದ್ದಾರೆ. ಅಬ್ರಾಹಂ ಬೇಡಿಕೆ ಏನು? ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಟಿಜೆ ಅಬ್ರಾಹಂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಪತ್ರ ಬರೆದಿದ್ರು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರ ನಡೆಯಿಂದಾಗಿ ಸರ್ಕಾರದ 55.80 ಕೋಟಿ ನಷ್ಟವಾಗಿದೆ. ಸಿದ್ದರಾಮಯ್ಯ ತಪ್ಪಿನ ಕುರಿತಾಗಿ ತನಿಖೆ ನಡೆಸಬೇಕು. ಭ್ರಷ್ಟಾಚಾರ ತಡೆ ಕಾಯ್ದೆಯ 7, 9, 11, 12 ಮತ್ತು 13ನೇ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಬೇಕು. ರಾಜ್ಯಪಾಲರಿಗೆ ಪತ್ರ ಬರೆದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ನೀಡಿದ್ದು, ಸಿಎಂ ಮುಂದಿನ ನಡೆ ಏನು ಅನ್ನೋದು ಕುತೂಹಲವಾಗಿದೆ. ಅಲ್ಲದೆ ಸಿಎಂ ಕಾನೂನಾತ್ಮಕವಾಗಿ ಹೋರಾಡುವ ಸಾಧ್ಯತೆ ಕೂಡ ಇದೆ. ಸಿಎಂ ಮುಂದಿನ ನಡೆ ಏನು? ರಾಜ್ಯಪಾಲರ ನೋಟಿಸ್ಗೆ ಸರ್ಕಾರ ಉತ್ತರಿಸಬೇಕು. ವರದಿ ತೃಪ್ತಿ ಆಗದಿದ್ದರೆ ಪ್ರಾಸಿಕ್ಯೂಷನ್ಗೆ ನೀಡಬಹುದು. ದೂರುದಾರ ಜನಪ್ರತಿನಿಧಿಗಳ ಕೋರ್ಟ್ಗೆ ಪಿಸಿಆರ್ ಹಾಕಬಹುದು. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವ ಸಾಧ್ಯತೆ. ನಿವೃತ್ತ ನ್ಯಾಯಾಧೀಶರ ತನಿಖೆ ಪ್ರಸ್ತಾಪ. ವಿಚಾರಣೆ ಅನಗತ್ಯ. ಸ್ಟೇ ಸಿಗದಿದ್ದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ. ನ್ಯಾಯಾಲಯ ಪ್ರಕರಣ ದಾಖಲಿಸಿಕೊಂಡರೆ ಸಂಕಷ್ಟ. ಸಾಂವಿಧಾನಿಕ ನೈತಿಕ ಪ್ರಶ್ನೆ. ರಾಜೀನಾಮೆ ಅನಿವಾರ್ಯ. ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ನೀಡಿದ್ದು, ಇದಕ್ಕೆ ಸಿಎಂ ಯಾವ ರೀತಿ ಉತ್ತರಿಸ್ತಾರೆ, ಕಾನೂನಾತ್ಮಕವಾಗಿ ಹೋರಾಡ್ತಾರ ಅನ್ನೋದು ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಸೇರಿರೋ ಪ್ರಜ್ವಲ್ ರೇವಣ್ಣ ವಿಡಿಯೋ ಸತ್ಯ ಬಯಲಾಗಿದೆ. ಎಫ್ಎಸ್ಎಲ್ನಿಂದ ಸ್ಫೋಟಕ ವರದಿ ಹೊರಬಿದ್ದಿದ್ದು ಮಾಜಿ ಸಂಸದನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ಸತ್ಯ ಬಯಲು. ಎಫ್ಎಸ್ಎಲ್ನಿಂದ ಹೊರಬಿತ್ತು ಸ್ಫೋಟಕ ವರದಿ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಎಸ್ಐಟಿ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದ್ದು ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ವಿಡಿಯೋ ಅಸಲಿ ಎಂದ ಎಫ್ಎಸ್ಎಲ್ ವರದಿ. ವಿಡಿಯೋ ರಿಪೋರ್ಟ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ್ದು ವಿಡಿಯೋಗಳನ್ನು ತಿರುಚಿಲ್ಲ, ಎಲ್ಲವೂ ಅಸಲಿ ಅಂತ ಗೊತ್ತಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ಸಾಬೀತಾಗಿದ್ದು ಎಸ್ಐಟಿ ತನಿಖೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಅಶ್ಲೀಲ ವಿಡಿಯೋಗಳು ಅಸಲಿ ಅಂತ ಸಾಬೀತಾಗಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಆದರೆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ಲವಾ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಮುಂದಿನ ತನಿಖೆ ಹೇಗಿರುತ್ತೆ? ವಿಡಿಯೋದಲ್ಲಿದ್ದ ವ್ಯಕ್ತಿಯ ಬಗ್ಗೆ ತನಿಖೆ ನಡೆಸಬೇಕಿದೆ. ವಿಡಿಯೋದಲ್ಲಿರುವ ವ್ಯಕ್ತಿಗೂ ಪ್ರಜ್ವಲ್ಗೂ ಹೋಲಿಕೆಯ ತನಿಖೆ. ಪ್ರಜ್ವಲ್ ರೇವಣ್ಣ ಎಂದು ಸಾಬೀತಾದರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಿರುವ ಎಸ್ಐಟಿ. ಒಂದು ವೇಳೆ ಸಿಕ್ಕಿಬಿದ್ದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಎಸ್ಐಟಿ ಈಗಾಗಲೇ ಪ್ರಕರಣದ ಬಗ್ಗೆ ವ್ಯಾಪಕ ತನಿಖೆ ನಡೆಸ್ತಾ ಇದ್ದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಜ್ಜಾಗ್ತಾ ಇದೆ. ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಎನ್ನಲಾಗಿದೆ. ವರದಿ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದ್ದು ಮಾಜಿ ಸಂಸದನಿಗೆ ಕಂಟಕ ಮತ್ತಷ್ಟು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವರ ನಾಡಿಗೆ ದೇವರ ಕೃಪೆಯೇ ಇಲ್ಲದಂತಾಗಿದೆ. ಜಲಾಸುರನ ಆರ್ಭಟದ ಬೆನ್ನಲ್ಲೇ ಮತ್ತೊಂದು ಕಂಟಕ ಎದುರಾಗಿದೆ. ಇದರಿಂದ ಸಾವು ನೋವಿನ ಜೊತೆಗೆ ಆ ಸಮಸ್ಯೆಯು ಜನರ ಜೀವ ಹಿಂಡುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಲಪ್ರಳಯ ಬಳಿಕ ಕೇರಳಕ್ಕೆ ಮತ್ತೊಂದು ಆಘಾತ. ವಯನಾಡಿನಲ್ಲಿ ಭೂಕುಸಿತ ಬೆನ್ನಲ್ಲೇ ಹಂದಿ ಜ್ವರ ಆತಂಕ. ದೇವರ ನಾಡು ಕೇರಳದಲ್ಲಿ ದೇವರ ಕೃಪೆಗಾಗಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಭೂಕುಸಿತದಿಂದ ಸಂಭವಿಸಿದ ಸಾವು ನೋವು ಉಂಟಾಗಿದ್ದು ಮೃತದೇಹಗಳಿಗಾಗಿ ಇನ್ನೂ ಹುಡುಕಾಟ ನಡೆಸಲಾಗ್ತಾ ಇದೆ. ಇನ್ನೂ ಹಲವರು ಕೆಸರಿನಡಿ ಹುದುಗಿ ಹೋಗಿದ್ದಾರೆ. ಮೃತದೇಹಗಳಿಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಸೇನಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಳೆಯ ನಡುವೆಯೂ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ವಯನಾಡಲ್ಲಿ ಮತ್ತೊಂದು ಕಂಟಕ ಎದುರಾಗಿದೆ. ಜಲಪ್ರಳಯದ ಬಳಿಕ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಜಲಾಸುರನ ಆರ್ಭಟದ ಬಳಿಕ ಹಲವು ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಶವಗಳು ಕೊಳೆತು ಹೋಗಿರುವ ಸಾಧ್ಯತೆ ಇದೆ. ಇದರಿಂದ ಮತ್ತಷ್ಟು ಆತಂಕ ಮನೆ ಮಾಡಿದ್ದು ಹಲವು ರೋಗಗಳ ಭೀತಿ ಕಾಡತೊಡಗಿದೆ. ಹಂದಿ ಜ್ವರದ ಆತಂಕ, ಮತ್ತಷ್ಟು ಸಂಕಷ್ಟ. ವಯನಾಡಿನ ಮೆಪ್ಪಾಡಿ, ಚೂರಲ್ಮಲ, ಮುಂಡಕೈನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದು ಮನೆ ಮಠ ಕಳೆದುಕೊಂಡವರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಹಂದಿ ಜ್ವರದ ಆತಂಕ ಎದುರಾಗಿದ್ದು ಅಲ್ಲಿರುವ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೇರಳ ಸರ್ಕಾರ ವಯನಾಡಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಮಾಸ್ಕ್ ಹಾಕದೆ ಎಲ್ಲೂ ಓಡಾಡದಂತೆ ಸೂಚನೆ ನೀಡಿದೆ. ಕೊರೋನಾ ಸಂದರ್ಭದಲ್ಲಿ ತಂದಿದ್ದ ರೂಲ್ಸ್ ಈಗ ಕೇರಳದಲ್ಲಿ ತರಲಾಗಿದೆ. ಮಾಸ್ಕ್ ಇಲ್ಲದೆ ಯಾರು ಕಾರ್ಯಾಚರಣೆಗೆ ಇಳಿಬಾರದು, ಹೊರಬರಬಾರದು ಅಂತ ಕೇರಳ ಸರ್ಕಾರ ಸೂಚಿಸಿದೆ. ಕೇರಳದಲ್ಲಿ ಸೃಷ್ಟಿಯಾಗಿರೋ ಸಮಸ್ಯೆಗಳು ಇನ್ಯಾವ ಸಂಕಷ್ಟಕ್ಕೀಡು ಮಾಡುತ್ತೆ ಅಂತ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವರ ನಾಡಲ್ಲಿ ಕನ್ನಡಿಗರು ದಾರುಣ ಅಂತ್ಯ ಕಂಡಿದ್ದಾರೆ. ಮೈಸೂರು ಮೂಲದ ಇಡೀ ಕುಟುಂಬವೊಂದು ನೀರಲ್ಲಿ ಕೊಚ್ಚಿ ಹೋಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಫೋನ್ ಮೂಲಕ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕರುಳು ಹಿಂಡುತ್ತೆ ವಯನಾಡಿನ ದುರಂತ. ಕನ್ನಡಿಗರನ್ನ ಬಲಿ ಪಡೆದ ಗುಡ್ಡದ ಭೂತ. ಭೀಕರ, ರಣಭೀಕರ. ದೇವರ ನಾಡು ಇದೀಗ ಸಾವಿನ ಮನೆಯಾಗಿ ಬದಲಾಗಿದೆ. ರಣಭೀಕರ ಭೂಕುಸಿತ ಮರಣ ಶಾಸನ ಬರಿತಾ ಇದೆ. ಪ್ರವಾಹದಲ್ಲಿ ಕನ್ನಡಿಗರು ಕೊಚ್ಚಿ ಹೋಗಿದ್ದಾರೆ ಅನ್ನೋದು ಮತ್ತಷ್ಟು ನೋವಿನ ಸಂಗತಿ.
ದುರಂತದಲ್ಲಿ ಮೈಸೂರು ಮೂಲದ ಕುಟುಂಬ ಜಲಾಸುರನ ಅಬ್ಬರಕ್ಕೆ ಬಲಿಯಾಗಿದೆ. ಬರೋಬ್ಬರಿ 9 ಜನರನ್ನ ಕಳ್ಕೊಂಡ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಸಂತ್ರಸ್ತೆ ಮಾದೇವಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಮಾತಾಡಿದ್ದಾರೆ. ಮೆಪ್ಪಾಡಿಯಲ್ಲಿ ಸಾಲ ಮಾಡಿ ಮನೆ ಕಟ್ಟಿದ್ದೆ, ಆದ್ರೆ ಇದೀಗ ಮನೆ ಜೊತೆ ನನ್ನ 9 ಮಕ್ಕಳು ನೀರಿನಲ್ಲಿ ಕೊಚ್ಚಿ ಹೋದ್ರು ಅಂತ ಸಿಎಂ ಮುಂದೆ ಕಣ್ಣೀರು ಇಟ್ಟಿದ್ದಾರೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಹೋದ್ರು. ಮನೆ ಜಾಗ ಮನೆಯಲ್ಲೇ ಹೋಯ್ತು. 3 ಮನೆ ಅವು ಮನೆ ತಾರಿಸ್ದಾಗಾಯ್ತು, ಮಟ್ಟಾಗಾಯ್ತು. ನಾವು ಚೆಕ್ಕರ್ 18 ವರ್ಷದಲ್ಲಿ ಬಂದದ್ದು. ಇದೇ ವೇಳೆ ಮಂಡ್ಯದ ಚೈತ್ರ ಜೊತೆ ಸಿಎಂ ಫೋನ್ ಮೂಲಕ ಮಾತುಕತೆ ನಡೆಸಿದ್ರು. ಮೃತ ದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇದೆ ಎಂದ ಚೈತ್ರಾಗೆ ಸಿಎಂ ಸಿದ್ದರಾಮಯ್ಯ ಧೈರ್ಯ ತುಂಬಿದ್ರು. ಎಲ್ಲ